ವೆಲ್ಕಮ್ ಬ್ಯಾಕ್. ಬಿಡಿಎ ಶಿವರಾಮ್ ಕಾರಂತ ಮುಂದುವರೆದ ಬಡಾವಣೆಗೆ ವಿಘ್ನ. ಮುಂದುವರೆದ ಕಾರಂತ ಬಡಾವಣೆ ನಿರ್ಮಾಣವೇ ಅನುಮಾನ. ಬಿಡಿಎಗೆ ತಲೆನೋವು ನೀಡುತ್ತಾ ಇದೆ ಶಿವರಾಮ್ ಕಾರಂತ ಪಾರ್ಟ್ 2 ಲೇಔಟ್. ಬಿಡಿಎ ಶಿವರಾಮ್ ಕಾರಂತ ಮುಂದುವರೆದ ವಿಘ್ನ. ಮುಂದುವರೆದ ಕಾರಂತ ಬಡಾವಣೆ ನಿರ್ಮಾಣವೇ ಅನುಮಾನ. ಬಿಡಿಎಗೆ ತಲೆನೋವು ನೀಡುತ್ತಾ ಇದೆ ಶಿವರಾಮ್ ಕಾರಂತ ಪಾರ್ಟ್ 2 ಲೇಔಟ್. ಕಾರಂತ ಮುಂದುವರೆದ ಲೇಔಟ್ ನಿರ್ಮಾಣಕ್ಕೆ ರೈತರಿಂದ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಗ್ರಾಮಗಳಲ್ಲಿ ಲೇಔಟ್ ಸರ್ವೆಗೆ ಅಡ್ಡಿ ಮಾಡ್ತಾ ಇರುವಂತಹ ರೈತರು 3000 ಎಕರೆ ಜಾಗದಲ್ಲಿ ಮುಂದುವರೆದ ಕಾರಂತ ಲೇಔಟ್ಗೆ ಬಿಡಿಎ ಪ್ಲಾನ್. ಲೇಔಟ್ ನಿರ್ಮಿಸಲು ರೈತರ ಫಲವತ್ತಾದ ಭೂಮಿ ಮೇಲೆ ಬಿಡಿಎ ಕಣ್ಣು. ಆದರೆ ಫಲವತ್ತಾದ ಭೂಮಿ ಬಿಡೋದಿಲ್ಲ ಎನ್ನುತ್ತಿರುವಂತಹ 18 ಗ್ರಾಮಗಳ ರೈತರು ಫಲವತ್ತಾದ ಭೂಮಿನ ಯಾರಾದ್ರೂ ಬಿಡ್ತಾರೇನ್ರಿ? ಬೆಂಗಳೂರು ಉತ್ತರ ತಾಲೂಕಿನ 18 ಗ್ರಾಮಗಳ ಜನರಿಂದ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಕಾರಂತ ಮುಂದುವರೆದ ಲೇಔಟ್ ಪ್ರಸ್ತಾಪ ಕೈ ಬಿಡುವಂತೆ ರೈತರ ಹೋರಾಟ. ಬಿಡಿಎ ಶಿವರಾಮ್ ಕಾರಂತ ಮುಂದುವರೆದ ಬಡಾವಣೆಗೆ ವಿಘ್ನ. ಬಿಡಿಎ ಶಿವರಾಮ್ ಕಾರಂತ ಪಾರ್ಟ್ 2 ಲೇಔಟ್ ಕಾರ್ಯ ಈಗಾಗಲೇ ಚಾಲನೆ ಸಿಕ್ಕಿತ್ತು. ಆ ಕಾರ್ಯ ಆರಂಭ ಆಗ್ತಾ ಇದೆ. ಇನ್ನು ಆ ಲೇಔಟ್ಗೆ ಬೇಕಾಗಬಹುದಾದಂಥ ಅಷ್ಟು ಜಾಗಗಳ ಪೈಕಿ ಅನೇಕ ಫಲವತ್ತಾದ ಭೂಮಿ ರೈತರದ್ದಾಗಿದೆ. ಹಾಗಾಗಿ ರೈತರು ಸ್ವಾಭಾವಿಕವಾಗಿ ವಿರೋಧತೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ರೈತರ ವಿರೋಧತೆಗಳು ವ್ಯಕ್ತವಾದಾಗ ಪರ್ಯಾಯ ಜಾಗವನ್ನು ಹುಡುಕಿ ಅಲ್ಲಿಗೆ ಹೋಗುವಂತಹ ಕೆಲಸ ಬಿಡಿಎ ಮಾಡುತ್ತಾ ಅಂತ ಕೇಳಿದ್ರೆ ಮಾಡಲ್ಲ. ಸೊ ರೈತರ ವಿರೋಧತೆಯ ನಡುವೆಯೂ ಕೂಡ ಶಿವರಾಮ್ ಕಾರಂತ ಲೇಔಟ್ ಮುಂದುವರಿಯುತ್ತಾ ಅಥವಾ ಸ್ಥಗಿತ ಆಗುತ್ತಾ? ಅಧ್ಯಯನದ ಪ್ರಕಾರ ನಿರ್ಮಾಣವೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ರೈತರನ್ನ ಎದುರು ಹಾಕೊಂಡು ರಾಜ್ಯದಲ್ಲಿ ಯಾವುದಾದ್ರೂ ಯಶಸ್ವಿ ಕಾರ್ಯಗಳು ನಡೆದಿದ್ದಾವ? ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಆದರೆ ರೈತರ ವೇಷದಲ್ಲಿ ಹೋರಾಟ ಮಾಡಿದವರ ವಿರುದ್ಧದ ಯೋಜನೆಗಳೆಲ್ಲವೂ ಕೂಡ ಯಶಸ್ಸು ಕಂಡಿದೆ. ಎಲ್ಲರನ್ನೂ ಕೂಡ ರೈತರು ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಹೋರಾಟಗಳ ಸೋಗಿನಲ್ಲೂ ಕೂಡ ಬೇರೆ ಬೇರೆ ವರ್ಗದವರೆಲ್ಲ ಬಂದು ನುಗ್ಗಿದ್ದಾರೆ. ಸೊ ಹಾಗಾಗಿ ಪ್ರಾಮಾಣಿಕ ರೈತ ವರ್ಗ ವಿರೋಧತೆಗಳನ್ನು ವ್ಯಕ್ತಪಡಿಸಿದಾಗ ಅಲ್ಲಿ ಅದೇನೇ ಇದ್ರೂ ಕೂಡ ಸರ್ಕಾರ ಅದರಿಂದ ಹಿಂದೇಟು ಹಾಕಬೇಕು. ಬಿಡಿಎ ಕೂಡ ಹಂಗೆ ಮಾಡುತ್ತಾ ಎನ್ನುವಂತಹದ್ದು ಈಗ ಕಾಡ್ತಾ ಇರತಕ್ಕಂತಹ ಪ್ರಶ್ನೆ. ಸೊ ಬಿಡಿಎಗೆ ತಲೆನೋವು ನೀಡುತ್ತಾ ಇದೆ. ಕಾರಂತ ಮುಂದುವರೆದ ಲೇಔಟ್ ನಿರ್ಮಾಣಕ್ಕೆ ರೈತರಿಂದ ತೀವ್ರ ವಿರೋಧತೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಗ್ರಾಮಗಳಲ್ಲಿ ಲೇಔಟ್ ಸರ್ವೆಗೆ ಅಡ್ಡಿ ಮಾಡ್ತಾ ಇರತಕ್ಕಂತಹ ರೈತರು 3000 ಎಕರೆ ಜಾಗದಲ್ಲಿ ಮುಂದುವರೆದಂತಹ ಕಾರಂತ ಲೇಔಟ್ ಬಿಡಿಎಗೆ ಪ್ಲಾನ್. ಲೇಔಟ್ ನಿರ್ಮಿಸಲು ರೈತರ ಫಲವತ್ತಾದ ಭೂಮಿ ಮೇಲೆ ಬಿಡಿಎ ಕಣ್ಣು. ಸೊ ಆದರೆ ಫಲವತ್ತಾದ ಭೂಮಿ ಬಿಡೋದಿಲ್ಲ ಅಂತ ಇರತಕ್ಕಂಥ 18 ಗ್ರಾಮಗಳ ರೈತರು. ಸೊ ಈ ವಿರೋಧಗಳ ನಡುವೆ ಮುಂದುವರಿಯುತ್ತಾ ಎನ್ನುವಂತಹದ್ದೇ ಈಗ ಅನುಮಾನ. ಎಸ್ ಐ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದು ಕಡೆ ರೈತರ ವಿರೋಧತೆಗಳು ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಬಿಡಿಎ ತನ್ನ ಶಿವರಾಮ್ ಕಾರಂತ ಲೇಔಟ್ ಅನ್ನ ನಿರ್ಮಿಸಿಯೇ ತೀರುತ್ತೆ ಅನ್ನೋ ಜಿದ್ದಿಗೆ ಬಿದ್ದವರ ಆಗಿದ್ದಾರಾ ಅಥವಾ ರೈತರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದನ್ನ ಕೈ ಬಿಡುವಂತ ನಿರ್ಧಾರಕ್ಕೆ ಬಂದಿದ್ದಾರಾ? ಹೇಗೆ ಕೃಷ್ಣ? ಮುಸ್ತಫಾ, ಬೆಂಗಳೂರಲ್ಲಿ ಬಿಡಿಎ ನಾನಾ ಭಾಗಗಳಲ್ಲಿ ಲೇಔಟ್ ಗಳನ್ನು ನಿರ್ಮಾಣ ಮಾಡ್ಬೇಕಂತ ಬಿಡಿಎ ನಾನಾ ರೀತಿಯ ಪ್ಲಾನ್ ಗಳನ್ನ ಕೂಡ ಮಾಡ್ತಾ ಇದೆ. ಒಂದ್ ಕಡೆ ಬಿಡಿಎ ಲೇಔಟ್ ಗಳನ್ನು ನಿರ್ಮಾಣ ಮಾಡಕ್ಕೆ ಬಿಡಿಎಯಿಂದ ಸಾಧ್ಯ ಆಗ್ತಾ ಇಲ್ಲ. ಒಂದ್ ಕಡೆ ಶಿವರಾಮ ಕಾರಂತ ಲೇಔಟ್ ಅನ್ನ ಈಗ ನಿರ್ಮಾಣ ಮಾಡಿದರೆ, ನಿರ್ಮಾಣ ಮಾಡಿ 10 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಷನ್ ಕೂಡ ಕೊಟ್ಟಿದೆ. ಆದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಆಧಾರದ ಮೇಲೆ ಶಿವರಾಮ ಕಾರಂತ ಲೇಔಟ್ ನಿರ್ಮಾಣ ಮಾಡಿದ್ರೆ, ಆದ್ರೆ ಇಲ್ಲಿವರೆಗೂ ಬಡವರಿಗೆ ಒಂದೇ ಒಂದು ಸೈಟ್ ಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಮಾಡಿಲ್ಲ. ಆದ್ರೆ ಇದೀಗ ಮುಂದುವರಿದ ಭಾಗವಾಗಿ ಶಿವರಾಮ ಕಾರಂತ ಮುಂದುವರಿದ ಲೇಔಟ್ ಅನ್ನ ಅಂದ್ರೆ ಪಾರ್ಟ್ 2 ಶಿವರಾಮ ಕಾರಂತ ಲೇಔಟ್ ಅನ್ನ ಬಿಡಿಎ ನಿರ್ಮಾಣ ಮಾಡಬೇಕಂತ ಹೊರಟಿದ್ದಾರೆ. ಆದ್ರೆ ಆರಂಭದಲ್ಲೇ ಬಿಡಿಎ ಶಿವರಾಮ ಕಾರಂತ ಲೇಔಟ್ ಮುಂದುವರಿದ ಲೇಔಟ್ಗೆ ನಾನಾ ರೀತಿಯ ವಿಘ್ನಗಳು ಕೂಡ ಎದುರಾಗ್ತಾ ಇದೆ. ಬೆಂಗಳೂರಿನ ಸುತ್ತಮುತ್ತ, ಅದರಲ್ಲೂ ಪ್ರಮುಖವಾಗಿ ಯಲಹಂಕ ಮತ್ತು ಹೆಸರುಘಟ್ಟ ಭಾಗದಲ್ಲಿ 3000 ಎಕರೆ ಜಾಗದಲ್ಲಿ ಶಿವರಾಮ ಕಾರಂತ ಪಾರ್ಟ್ 2 ಲೇಔಟ್ ನಿರ್ಮಾಣ ಮಾಡಕ್ಕೆ 18 ಗ್ರಾಮಗಳನ್ನ ಕೂಡ
ಬಿಡಿಎ ಗುರುತಿಸಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಸರ್ವೆ ಕಾರ್ಯವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇದೆ. ಇದಕ್ಕೆ ಸಪರೇಟ್ ಆಗಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಆದ್ರೆ 18 ಗ್ರಾಮಗಳ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ 18 ಗ್ರಾಮಗಳಲ್ಲಿ ಶಿವರಾಮ ಕಾರಂತ ಪಾರ್ಟ್ 2 ಲೇಔಟ್ ನಿರ್ಮಾಣ ಮಾಡಲೇಬಾರದು ಅಂತ ಅಲ್ಲಿನ ರೈತರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮನವಿಯನ್ನ ಕೂಡ ಮಾಡಿದ್ದಾರೆ. ಈಗ ನಿರ್ಮಾಣ ಮಾಡಿರುವಂತ ಶಿವರಾಮ ಕಾರಂತ ಲೇಔಟ್ ಅಲ್ಲಿ ಹಳೆ ಆಕ್ಟ್ ಪ್ರಕಾರ ನಮಗೆ ಭೂ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಫಲವತ್ತಾದ ರೈತರ ಭೂಮಿ ಕೂಡ ಇದೆ. ಇಂತ ಫಲವತ್ತಾದ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಈಗ ಶಿವರಾಮ ಕಾರಂತ ಲೇಔಟ್ ಸಂಬಂಧಪಟ್ಟಂತ 18 ಗ್ರಾಮಗಳು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸರ್ವೆಗೆ ಬಂದಂತ ಅಧಿಕಾರಿಗಳಿಗೆ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 18 ಗ್ರಾಮಗಳಲ್ಲಿ ಕೂಡ ಬಿಡಿಎ ಅಧಿಕಾರಿಗಳಿಗೆ ಮತ್ತು ಸರ್ವೆ ಅಧಿಕಾರಿಗಳಿಗೆ ಅಡ್ಡಿಯನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ನಿಜಕ್ಕೂ ರೈತರ ಒತ್ತಾಯಕ್ಕೆ ಬಿಡಿಎ ಅಧಿಕಾರಿಗಳು ಮಣಿತರ, ಸರ್ಕಾರ ಮಣಿತಾರೆ ಅನ್ನೋ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. ಆದ್ರೆ ಬಿಡಿಎ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಶಿವರಾಮ ಕಾರಂತ ಪಾರ್ಟ್ 2 ಲೇಔಟ್ ನಿರ್ಮಾಣ ಮಾಡಿ ತಿರ್ತೀವಿ ಅನ್ನೋ ಮಾತುಗಳನ್ನ ಬಿಡಿಎ ಅಧಿಕಾರಿಗಳು ಕೂಡ ಹೇಳ್ತಾರೆ. ಆದ್ರೆ ಬಿಡಿಎ ಮತ್ತು ರೈತರ ನಡುವಿನ ಸಂಘರ್ಷ ದಿನೇ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಬಿಡಿಎ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಶಿವರಾಮ ಕಾರಂತ ಪಾರ್ಟ್ 2 ಲೇಔಟ್ ಅಲ್ಲಿ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ನಿರ್ಮಾಣ ಮಾಡಿರುವಂತಹ ಶಿವರಾಮ ಕಾರಂತಲ್ಲಿ ಲೇಔಟ್ಗೆ ಸಂಬಂಧಪಟ್ಟಂತೆ ಆದ್ರೆ ರೈತರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಈಗ ಶಿವರಾಮ ಕಾರಂತ ಪಾರ್ಟ್ 2 ಲೇಔಟ್ ನಿರ್ಮಾಣ ಮಾಡ್ತಾ ಇರೋದು ಸಾಕಷ್ಟು ರೈತರ ಆಕ್ರೋಶಕ್ಕೆ ಸಹ ಕಾರಣ ಆಗ್ತಾ ಇರುವಂತದ್ದು. ಮುಸ್ತಫಾ, ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರೈತರ ಆಕ್ರೋಶದ ಎಡೆಯಲ್ಲಿ ಬಿಡಿಎ ಮತ್ತೆ ಈ ಕಾರ್ಯವನ್ನು ಮುಂದುವರಿಸುತ್ತಾ ಕಾದು ನೋಡೋಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.